ಕರುಣಾರ್ಭಟ ಟಿವಿ9 ಗ್ರೌಂಡ್ ರಿಪೋರ್ಟ್ಗೆ ಸ್ವಾಗತ. ನಾನು ನಿಶಾ. ಈ ಗ್ರಾಮ ಕಳೆದ ಬಾರಿ ಬಂದಿದ್ದ ಭೀಕರ ಪ್ರವಾಹದಿಂದ ತತ್ತರಿಸಿ ಹೋಗಿತ್ತು. ಈಗ ಪುನಃ ಆ ಗ್ರಾಮದೊಳಗೆ ನೀರು ನುಗ್ಗಿದ್ದು ಮಲಪ್ರಭೆ ಸಂತ್ರಸ್ತರ ಕಣ್ಣಲ್ಲಿ ಕಂಬನಿ ಹಾರಿಸುತ್ತಿದ್ದಾಳೆ. ಪ್ರವಾಹ ಆರ್ಭಟಕ್ಕೆ ತುತ್ತಾದ ಈ ಗ್ರಾಮದ ಜನರು ಖಾಸಗಿ ಶಾಲೆಯಲ್ಲಿ ಬದುಕು ದೂಡುವಂತಾಗಿದೆ. ಪರಿಸ್ಥಿತಿ ಕೆಟ್ಟದ್ ನೋಡ್ರಿ ನಮ್ದು. ಸಣ್ಣ ಸಣ್ಣ ಮಕ್ಳು ಹೆಂಗ್ ಮಾಡಿ ನಾವೇನು ಹೆಂಗಾರಟ ಜೋಪಾನ ಹಸಲಾರ್ ಹಿಡಿದು ಅಂತ ಸಣ್ಣ ಸಣ್ಣ ಮಕ್ಳು ಹೆಂಗ್ ಸಾಯೋದು ಚಲೋರಿ. ಇದು ಕೆಟ್ಟ ಪರಿಸ್ಥಿತಿ. ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಏನ್ ಮಾಡೋಣ? ನಮ್ಮ ಕಷ್ಟ ಯಾರಿಗೆ ಹೇಳೋಣ? ಉಕ್ಕಿ ಹರಿಯುತ್ತಿರುವ ಮಲಪ್ರಭೆಯಿಂದ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದವರು ಸಂಕಷ್ಟದ ಮಾತುಗಳಿವು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಬೀರನೂರು ಗ್ರಾಮದ ದುಸ್ಥಿತಿ ಇದು. ಮಲಪ್ರಭೆ ಉಕ್ಕಿ ಹರಿದು ಈ ಗ್ರಾಮದ ಬಡವರ ಮನೆಗಳನ್ನ ಸ್ವಾಹ ಮಾಡಿದೆ. ಹೀಗಾಗಿ ಇರಲು ಸೂರಿಲ್ಲದೆ ಇವರೆಲ್ಲ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಘಟಪ್ರಭಾ ನದಿ ಪ್ರವಾಹಕ್ಕೆ ಸಿಕ್ಕು ಅದೆಷ್ಟೋ ಕುಟುಂಬಗಳು ಇದೀಗ ಬೀದಿಗೆ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಆ ಎಲ್ಲಾ ಕುಟುಂಬಗಳನ್ನ ಕೈ ಎತ್ತಿ ಹಿಡಿಬೇಕಾದಂತಹ ಸರ್ಕಾರ ಕೂಡ ಎಲ್ಲೋ ಒಂದು ಕಡೆ ಮಲಗಿದೆಯಾ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಗೋಕಾಕ್ ತಾಲೂಕಿನ ಬಹುತೇಕ ಹಳ್ಳಿಗಳು ಈಗಾಗಲೇ ಘಟಪ್ರಭಾ ನದಿ ಪ್ರವಾಹಕ್ಕೆ ಸಿಕ್ಕು ಮುಳುಗಡೆ ಆಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಹಡಿಗನಾಳು ಸೇರಿದಂತೆ ಕೆಲವೊಂದಿಷ್ಟು ಗ್ರಾಮಗಳು ಮುಳುಗಡೆ ಆದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಪರಿಹಾರ ಕೇಂದ್ರಗಳನ್ನ ತೆರೆದಿಲ್ಲ. ಹೀಗಾಗಿ ಜನರೇ ಸುರಕ್ಷಿತ ಸ್ಥಳಗಳತ್ತ ಮುಖ ಮಾಡ್ತಾ ಇದ್ದಾರೆ. ನಾವೀಗ ಆ ಉದಗಟ್ಟಿ ಕ್ರಾಸ್ ನಲ್ಲಿರುವಂತಹ ಒಂದು ಖಾಸಗಿ ಶಾಲೆಯ ಮುಂಭಾಗದಲ್ಲೇ ಇರುವಂತದ್ದು. ಎಷ್ಟರ ಮಟ್ಟಿಗೆ ಇಲ್ಲಿ ಏನು ಅಧಿಕಾರಿಗಳು ಬೇಜವಾಬ್ದಾರಿ ಇದೆ ಅಂತಂದ್ರೆ, ಇವರೆಲ್ಲರೂ ಕಳೆದ ರಾತ್ರಿಯೇ ಏನು ಒಂದು ಶಾಲೆಯ ಮುಂಭಾಗದಲ್ಲಿ ಬಂದು ಕುಳಿತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾವೊಬ್ಬ ಅಧಿಕಾರಿಗಳು ಬಂದು ಇವರನ್ನ ಮಾತನಾಡಿಸುವಂತ ಕೆಲಸ ಮಾಡಿಲ್ಲ. ನಿಜಕ್ಕೂ ಇದೊಂದು ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲ ವಯಸ್ಸಾದವರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಅಷ್ಟಾದ್ರೂ ಕೂಡ ಒಂದು ಹಂತದಲ್ಲಿ ಏನು ಯಾರೂ ಇಲ್ಲ, ಇವರನ್ನ ಕೇರ್ ಮಾಡ್ತಾ ಇಲ್ಲ. ಸದ್ಯ ಎಲ್ಲ ಅಗತ್ಯ ಸಾಮಗ್ರಿಗಳನ್ನ ತೆಗೆದುಕೊಂಡು ಬಂದು ಆ ಶಾಲೆಯ ಹೊರಭಾಗದಲ್ಲಿ ಕೂತಿದ್ದಾರೆ. ಪ್ರತಿ ವರ್ಷ ಮಳೆಗಾಲ ಬಂದ್ರೆ ಇವರ ಪಾಡು ಹೇಳತೀರದು. ಇರುವ ಸೂರನ್ನು ಕಳೆದುಕೊಂಡು ಬದುಕೆ ಬೀದಿಗೆ ಬೀಳುತ್ತೆ. ಈ ವರ್ಷವೂ ಮನೆಗಳಿಗೆ ನೀರು ನುಗ್ಗಿದ್ದು ಮನೆಯಲ್ಲಿದ್ದ ವಸ್ತುಗಳನ್ನ ಗಂಟು ಮೂಟೆ ಕಟ್ಕೊಂಡು ಖಾಸಗಿ ಶಾಲೆಯಲ್ಲಿ ಬದುಕು ದೂಡ್ತಿದ್ದಾರೆ. ಆದ್ರೆ ಯಾವೊಬ್ಬ ಅಧಿಕಾರಿ ಕೂಡ ಇವರ ಕಷ್ಟವನ್ನ ಆಲಿಸುತ್ತಿಲ್ಲ. ನೀರು ನುಗ್ಗುತ್ತಿದ್ದಂತೆಯೇ ಮಧ್ಯರಾತ್ರಿ 1 ಗಂಟೆಗೆ ಮಕ್ಕಳನ್ನ ಕರೆದುಕೊಂಡು ಮನೆಯಿಂದ ಓಡೋಡಿ ಬಂದಿದ್ದಾರೆ. ನಮ್ಮ ಕಷ್ಟವನ್ನು ಯಾರು ಕೇಳ್ತಿಲ್ಲ ಅಂತ ಸಂತ್ರಸ್ತ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಏನ್ ಸಾಯಿ ಚಲೋ ರೀ. ಕೆಟ್ಟ ಅಷ್ಟು ಪರಿಸ್ಥಿತಿ ಕೆಟ್ಟದ್ ನೋಡ್ರಿ ನಮ್ದು. ಸಣ್ಣ ಸಣ್ಣ ಮಕ್ಕಳ ಇಲ್ಲಿ ಯಾರು ಬಂದಿಲ್ರಿ. ಇಲ್ಲಿ ಅಲ್ಲಿ ಸಜಾಸ್ ಅಲ್ಲಿ ಕರಾಸ್ಗೆ ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗು ಅಂದ್ರ ಬರ್ತಾನ ಜಲಮ ಇವನ್ನೆಲ್ಲ ಓದೋದು ಎಲ್ಲಿ ನಾವ್ ಇಲ್ಲೇ ಇರ್ತೀವಿ. ನಮ್ಗೆ ನಮ್ಮ ಊಟಕ್ಕೆ ಅಟ್ಟ ಕೊಡ್ದು ಹೋಗೋಣ ನುಂಗ್ಯಾರ ಚಾಪನ ಹಾಕೊಡ್ತೀವಿ. ಕಳೆದ ವರ್ಷ ಭಾರಿ ಪ್ರಮಾಣದ ಪ್ರವಾಹ ಬಂದಾಗಲೂ ಇವರ ಮನೆ ಸಂಪೂರ್ಣ ಜಲಾವೃತವಾಗಿತ್ತು. ಆಗ ಇವರು ಬೀರನೂರು ಗ್ರಾಮದ ರಸ್ತೆ ಬಳಿ ಗುಡಿಸಲು ಹಾಕೊಂಡು ಕಾಲ ಕಳೆದಿದ್ರು. ಆಗ ಪರಿಹಾರ ನೀಡುತ್ತೇವೆ ಎಂದು ಹೋದ ಅಧಿಕಾರಿಗಳು ಇಲ್ಲಿಯವರೆಗೂ ಇತ್ತ ತಿರುಗು ನೋಡಿಲ್ಲ. ಎರಡು ಮನಿ ಬಿದ್ದಾವ್ರಿ. 1 ವರ್ಷ ರೋಡ್ನ್ಯಾಗ ಶಾಲ್ಯಾಗನ ಕನ್ನಡ ಶಾಲ್ಯಾಗನ ಅದುರಿ. ಮಲಪ್ರಭೆ ರೌದ್ರಾವತಾರಕ್ಕೆ 10ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿವೆ. ಇರಲು ಸೂರಿಲ್ಲದೆ ತಿನ್ನಲು ಅನ್ನವಿಲ್ಲದೆ ಪರದಾಡುತ್ತಿರುವ ಇವರಿಗೆ ಇನ್ನಾದ್ರೂ ಸಂಬಂಧಪಟ್ಟವರು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ಒಂದು ಹಂತದಲ್ಲಿ ಗೋಕಾಕ್ನಲ್ಲಿ ನಿಜವಾಗ್ಲೂ ಮಾನವೀಯತೆ ಅನ್ನೋದೇ ಸತ್ತು ಹೋಗ್ತಾ ಇದೆ. ಯಾಕಂತಂದ್ರೆ ಮಕ್ಕಳನ್ನ ಕರೆದುಕೊಂಡು ವಯಸ್ಸಾದವರಿದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾದಂತ ಅಧಿಕಾರಿಗಳು ನಿಜಕ್ಕೂ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, ಟಿವಿ9 ಬೆಳಗಾವಿ. ಮಲಪ್ರಭಾ ನದಿಯ ರಕ್ಕಸ ಪ್ರವಾಹದ ಬರಕ್ಕೆ ಬಡವರ ಬದುಕೆ ಮುಳುಗ್ತಿದೆ. ಬಾಳಿ ಬದುಕಿದ ಮನೆಗಳು ನೀರಲ್ಲಿ ಮುಳುಗಿದ್ದು ನೋಡಿ ಸಂತ್ರಸ್ತರು ಕಣ್ಣೀರು ಹಾಕ್ತಿದ್ದಾರೆ. ಮಳೆಯ ಆರ್ಭಟಕ್ಕೆ ಬಡ ಕುಟುಂಬಗಳ ಬದುಕೆ ಬುಡಮೇಲಾಗಿದೆ. ಬ್ಯಾಸರ ಆಗ್ಬಿಟ್ಟಿವ್ರಿ ನಾವು ಮಂದಿಗೆ, ಯಾರು ಕರೀದಿಲ್ರಿ. ವರ್ಷ ಬಂದ್ರ ಬ್ಯಾಸರ್ ಆಗ್ಬಿಟ್ಟಿವ್ರಿ ಮಂದಿಗೆ, ಯಾರು ನಮ್ಮನ್ನ ಕರೆಯೋದಿಲ್ರಿ. ನಮಗ್ ಶಾಶ್ವತ ಇಲ್ಲಿ ಜಗನ ಬೇಡ, ನಮಗ್ ಸ್ಥಳಾಂತರ ಮಾಡಂತ ಹೇಳ್ರಿ. ನಮ್ಗೆ ಈ ಜಾಗವೇ ಬೇಡ, ನಮ್ಮನ್ನ ಸ್ಥಳಾಂತರ ಮಾಡಿ. ಮಲಪ್ರಭೆಯ ಆರ್ಭಟಕ್ಕೆ ನಲುಗಿರೋ ಸಂತ್ರಸ್ತರ ನೋವಿನ ಮಾತುಗಳಿವೋ, ಮಲಪ್ರಭೆ ರುದ್ರ ನರ್ತನಕ್ಕೆ ಬೀದಿಗೆ ಬಿದ್ದವರ ಆಕ್ರೋಶದ ನುಡಿಗಳಿವೋ.
ಪ್ರವಾಹದ ಹೊಡೆತಕ್ಕೆ ಧಾರವಾಡದ ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮ ಅಕ್ಷರಶಃ ಜಲದಿಗ್ಬಂಧನವಾಗಿದೆ. ಗ್ರಾಮದಲ್ಲಿದ್ದ ನೂರಾರು ಬಡವರ ಬದುಕು ಅಯೋಮಯವಾಗಿದೆ. ಮಕ್ಕಳು, ವೃದ್ಧರು ಹೊಟ್ಟೆಗಾಗಿ ಒದ್ದಾಡ್ತಿದ್ದಾರೆ. ಪ್ರವಾಹಕ್ಕೆ ಸಿಲುಕಿ ನರಳಾಡ್ತಿರೋ ನೂರಾರು ಕುಟುಂಬಗಳ ದುಸ್ಥಿತಿಯ ಕಥೆಯಿದು. ಮಲಪ್ರಭೆಯ ಅಬ್ಬರಕ್ಕೆ ನೂರಾರು ಮನೆಗಳು ಈಗ ನೀರಲ್ಲಿ ಮುಳುಗಿ ಹೋಗಿವೆ. ಅಲ್ಲಿ ನೂರಾರು ಬಡ ಕುಟುಂಬಗಳ ಬದುಕು ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ಬೋದು. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಇದು ರಾಷ್ಟ್ರೀಯ ಹೆದ್ದಾರಿ ಅಂತಲೇ ಹೇಳ್ಬೋದು. ಇದು ಕೊಣ್ಣೂರು ಗ್ರಾಮದ ಬಳಿ ಇರುವಂಥ ರಾಷ್ಟ್ರೀಯ ಹೆದ್ದಾರಿ. ಈ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಆ ಮುಂಗಡೆ ಬರುವಂಥದ್ದು ಅಲ್ಲಿ ದೊಡ್ಡ ಒಂದು ಸೇತುವೆ ಇದೆ. ಅಲ್ಲಿ ಆ ಒಂದು ನದಿಯನ್ನು ಹರಿಯುತ್ತದೆ. ಆದರೆ ಆ ಹಿನ್ನೀರಿನಲ್ಲಿ ಬರುವಂಥದ್ದು ಈ ಒಂದು ರಸ್ತೆ, ಈ ರಾಷ್ಟ್ರೀಯ ಹೆದ್ದಾರಿ ಏನು ನೆಲಮಟ್ಟದ ಏನು ಸಮತಟ್ಟಾಗಿ ಇರುವುದರಿಂದ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ತಡೆ ಹಿಡಿಯುತ್ತೆ. ಈ ಹಿನ್ನೆಲೆಯಲ್ಲಿ ಈ ನೀರು ಹಿಮ್ಮೆಟ್ಟಿಸುವ ಹಿಂದಕ್ಕೆ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಪಕ್ಕಕ್ಕೆ ಇರುವಂಥ ಏನು ಕೊಣ್ಣೂರು ಗ್ರಾಮದ ನೂರಾರು ಮನೆಗಳಿದ್ದಾವೆ. ಈ ಮನೆಗಳು ಸಂಪೂರ್ಣ ಇಲ್ಲಿ ಮುಳುಗಡೆ ಆಗಿದ್ದು ಈಗ 3 ದಿನಗಳಿಂದ ಕೂಡ ಈ ನೂರಾರು ಮನೆಗಳು ಸಂಪೂರ್ಣ ನೀರಲ್ಲೇ ಮುಳುಗಿ ಹೋಗಿಬಿಟ್ಟಿದ್ದೇವೆ. ಇಲ್ಲಿನ ಜನರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅಂತ ಹೇಳ್ಬೋದು. ಕಳೆದ ವರ್ಷದ ಪ್ರವಾಹದಿಂದ ಕೊಣ್ಣೂರು ಗ್ರಾಮದ ಜನ ಇನ್ನೂ ಚೇತರಿಸಿಕೊಂಡಿಲ್ಲ. ಈಗ ಮತ್ತೆ ಮಲಪ್ರಭೆ ಬಡವರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಅಪಾರ ನೀರು ನುಗ್ಗಿ ಗ್ರಾಮದ ನೂರಾರು ಮನೆಗಳು ಸಂಪೂರ್ಣ ಜಲಾವೃತವಾಗಿದೆ. ಇದರಿಂದ ಕಂಗಾಲಾದ ಜನರು ಉಟ್ಟ ಬಟ್ಟೆಯಲ್ಲೇ ಮನೆ ಬಿಟ್ಟು ಓಡಿ ಬಂದು ಗೋಡೌನ್ನಲ್ಲಿ ವಾಸ ಮಾಡ್ತಿದ್ದಾರೆ. ಜನ ಸಂಕಷ್ಟದಲ್ಲಿ ನರಳಾಡ್ತಿದ್ರು. ಜಿಲ್ಲಾಡಳಿತ ಇವರ ಕಷ್ಟ ಆಲಿಸ್ತಿಲ್ಲ. ಕನಿಷ್ಠ ಇರಲು ಒಂದು ವ್ಯವಸ್ಥೆ ಸಹ ಮಾಡಿಲ್ಲ. ಇವರ ಈ ಸಂಕಷ್ಟಕ್ಕೆ ಕಾರಣವಾಗಿದ್ದು ಕೊಣ್ಣೂರು ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿ. ಹುಬ್ಬಳ್ಳಿ ವಿಜಯಪುರ 218 ರಾಷ್ಟ್ರೀಯ ಹೆದ್ದಾರಿ ಮಲಪ್ರಭಾ ನದಿಯ ನೀರು ತಡೆ ಹಿಡಿಯುತ್ತೆ. ಪರಿಣಾಮ ಪಕ್ಕದಲ್ಲಿರುವ ಗ್ರಾಮಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗುತ್ತೆ. ಹೆದ್ದಾರಿಗೆ ಸೇತುವೆ ಮಾಡಿದ್ರೆ ಈ ಸಮಸ್ಯೆ ಇರಲ್ಲ. ಆದ್ರೆ ಪ್ರತಿ ವರ್ಷ ಬರೀ ಮಣ್ಣು ಹಾಕಿ ಜಿಲ್ಲಾಡಳಿತ ತೇಪೆ ಹಚ್ಚುವ ಕೆಲಸ ಮಾಡ್ತಿದೆ. ಇದರಿಂದ ಬಡ ಕುಟುಂಬಗಳು ಬೀದಿ ಪಾಲಾಗ್ತಿವೆ. ಪ್ರತಿ ವರ್ಷ ಪ್ರವಾಹ ಬಂದಾಗ ಕೊಣ್ಣೂರು ಜನರ ಪರಿಸ್ಥಿತಿ ಇದೇ ಆಗಿದೆ. ಹೀಗಾಗಿ ಇನ್ನಾದ್ರೂ ಸರ್ಕಾರ ಇಲ್ಲಿನ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ನೀಡಿ ನೆಮ್ಮದಿಯ ಬದುಕು ನೀಡಬೇಕಾಗಿದೆ. ಕ್ಯಾಮರಾಮನ್ ರವಿ ಗಿರಿ ಜೊತೆ ಸಂಜು ಪಾಂಡ್ರೆ, TV9 ಗದಗ. ಕೃಷ್ಣಾ ನದಿಯ ಪ್ರವಾಹದಲ್ಲಿ ಸಿಲುಕಿದ್ದ ಕುರಿಗಾಹಿಗಳ ರಕ್ಷಣೆ ಮಾಡಿ 11 ದಿನ ಕಳೆದಿವೆ. ಆದರೆ ನದಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋದ್ರಿಂದ 230 ಕುರಿಗಳು ಮಾತ್ರ ನದಿಯ ನಡುಗಡ್ಡೆಯಲ್ಲಿ ಸಿಲುಕಿ ಪರದಾಡ್ತಿವೆ. ಭೋರ್ಗರೆಯುತ್ತಿರುವ ಕೃಷ್ಣಾ ನದಿ ನಡುಗಡ್ಡೆಯಲ್ಲಿ ಸಿಲುಕಿರುವ 230 ಕುರಿಗಳು. 15 ದಿನಗಳಿಂದ ನದಿಯ ಗಡ್ಡೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವ ಕುರಿಗಳು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಕೃಷ್ಣಾ ನದಿಯಲ್ಲಿ ನಡುಗಡ್ಡೆಯಲ್ಲಿ ಕಳೆದ 11 ದಿನದಿಂದ ಕುರಿಗಳು ಪರದಾಡ್ತಾ ಇವೆ. ಕೃಷ್ಣಾ ನದಿಗೆ ಬಸವಸಾಗರ ಜಲಾಶಯದಿಂದ 2.96 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಕೃಷ್ಣಾ ನದಿಗೆ ಬಿಡಲಾಗಿದೆ. ಹೀಗಾಗಿ ಕೃಷ್ಣಾ ಅಪಾಯ ಮಟ್ಟವನ್ನ ಮೀರಿ ಭೋರ್ಗರಿತಾ ಇದೆ. ಇದೇ ಕಾರಣದಿಂದ ಕಳೆದ 15 ದಿನಗಳಿಂದ ಕೃಷ್ಣಾ ನದಿಯ ನಡುಗಡ್ಡೆಯಲ್ಲಿ ಸಿಲುಕಿರುವ ಕುರಿಗಳನ್ನ ಹೊರತರಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15 ದಿನಗಳ ಹಿಂದೆ ಕೃಷ್ಣಾ ನದಿ ಸಂಪೂರ್ಣವಾಗಿ ಖಾಲಿಯಾಗಿದ್ದರಿಂದ ನಾರಾಯಣಪುರ ಗ್ರಾಮದ ಟೋಪಣ್ಣ ಎನ್ನುವ ಕುರಿಗಾಯಿ ತನ್ನ 230 ಕುರಿಗಳನ್ನ ಮೇಯಿಸೋದಕ್ಕೆ ಕೃಷ್ಣಾ ನದಿ ನಡುಗಡ್ಡೆಗೆ ಹೋಗಿದ್ದ. ಟೋಪಣ್ಣ ಕುರಿಗಳ ಸಮೇತ ಹೋದ 2 ದಿನಕ್ಕೆ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರನ್ನ ಬಿಡಲಾಗಿದೆ. ಹೀಗಾಗಿ ಟೋಪಣ್ಣ ಕುರಿಗಳ ಸಮೇತ ನದಿಯ ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿದ್ದ. ಆದರೆ ಟೋಪಣ್ಣ ಸಿಲುಕಿದ 5 ದಿನಗಳ ಬಳಿಕ NDRF ತಂಡ ಟೋಪಣ್ಣನನ್ನ ರಕ್ಷಣೆ ಮಾಡಿ ನದಿಯ ನೀರು ಕಡಿಮೆಯಾದ ಬಳಿಕ ಕುರಿಗಳನ್ನ ಹೊರತರುವುದಾಗಿ ಹೇಳಿದ್ರು. ಕಳೆದ 15 ದಿನಗಳಿಂದ ಕೃಷ್ಣಾ ನದಿಯ ಹರಿವು ಸ್ವಲ್ಪವೂ ಕಡಿಮೆಯಾಗ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿ ಹೆಚ್ಚು ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ನದಿಗೆ ಬಸವಸಾಗರ ಡ್ಯಾಂನಿಂದ ಭಾರಿ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಹೀಗಾಗಿ ನದಿಯ ನಡುಗಡ್ಡೆಯಲ್ಲಿ ಸಿಲುಕಿರುವ 230 ಕುರಿಗಳನ್ನ ಹೊರತರಲಾಗ್ತಾ ಇಲ್ಲ. ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡಲಾಗಿದೆ. ಜೊತೆಗೆ ಮಳೆ ಕೂಡ ಆಗ್ತಾ ಇರುವ ಕಾರಣ ಕುರಿಗಳಿಗೆ ಕಾಯಿಲೆ ಬರುವ ಸಾಧ್ಯತೆ ಇದೆ. ಕುರಿಗಳನ್ನ ಬೋಟ್ ಮೂಲಕ ಹೊರತರೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಬೋಟ್ ಒಂದು ಸಾರಿ ನಡುಗಡ್ಡೆಗೆ ಹೋಗಿ ಹೊರಬರಬಹುದು. ಆದರೆ ಒಂದೇ ಬಾರಿ ಬೋಟ್ನಲ್ಲಿ ಕುರಿಗಳು ಬರೋಕೆ ಆಗಲ್ಲ. ಹೀಗಾಗಿ ಕುರಿಗಳು ನೀರಿನ ಮಧ್ಯೆ ಇದ್ದು ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15 ದಿನಗಳಿಂದ ಭೋರ್ಗರಿತಾ ಇರುವ ಕೃಷ್ಣಾ ನದಿಯ ನಟ್ಟ ನಡುವಲ್ಲಿ ಕುರಿಗಳು ಸಿಲುಕಿ ಒದ್ದಾಡುವಂತಾಗಿದೆ. ಮಳೆ ಕಡಿಮೆಯಾಗಿ ಪ್ರವಾಹ ತಣ್ಣಗಾಗಬೇಕು ಅಂದಾಗ ಮಾತ್ರ ಕುರಿಗಳು ನಡುಗಡ್ಡೆಯಿಂದ ಸೇಫ್ ಆಗಿ ಹೊರಬರಲು ಸಾಧ್ಯ. ಅಮೀನ್ ಹೊಸೂರು, TV9 ಯಾದಗಿರಿ. ಈಗ ಪ್ರವಾಹ ಫಟಾಫಟ್ ಸುದ್ದಿ ನೋಡೋಣ ಬನ್ನಿ.
ರಬಕವಿ ಬನಹಟ್ಟಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ಗೆ ಕೃಷ್ಣಾ ನದಿಯ 2,08,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಹೀಗಾಗಿ ನದಿ ಪಾತ್ರದ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ಆವರಿಸಿದೆ. ಆದ್ದರಿಂದ ಸರಕು ಸರಂಜಾಮುಗಳ ಸಹಿತ ಸುರಕ್ಷಿತ ಸ್ಥಳಗಳಿಗೆ ಜನರು ತೆರಳುತ್ತಿದ್ದಾರೆ. ಬನಹಟ್ಟಿ ಸಮೀಪದ ತೋಟದ ವಸತಿ ಪ್ರದೇಶದ ಜನರು ರಭಸವಾಗಿ ಹರಿದು ಬರುತ್ತಿರುವ ನೀರಲ್ಲಿ ಸ್ಥಳಾಂತರಕ್ಕೆ ಮುಂದಾಗಿದ್ದಾರೆ. ಮಲಪ್ರಭೆ ನದಿ ಅಬ್ಬರಿಸಿ ಬೋರ್ಗರೆಯುತ್ತಿರುವುದರಿಂದ ಬಾದಾಮಿ ತಾಲೂಕಿನ 34 ಗ್ರಾಮಗಳಿಗೆ ಸಂಕಷ್ಟ ಎದುರಾಗಿದೆ. ಬಾಗಲಕೋಟೆ ಗದಗ ಸಂಪರ್ಕದ ಚೊಡಚಡಗುಡ್ಡ ಸೇತುವೆ ಜಲಾವೃತವಾಗಿದ್ದರಿಂದ ಬನಶಂಕರಿ ದೇವಸ್ಥಾನಕ್ಕೆ ಬರುವ ಗದಗ, ರೋಣ, ಗಜೇಂದ್ರಗಡ ಸೇರಿ 50ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಲಪ್ರಭೆ ನೀರಲ್ಲಿ ಕೊಚ್ಚಿ ಹೋಗ್ತಿದ್ದ ಶ್ವಾನ ಕಷ್ಟಪಟ್ಟು ಈಜಿ ದಡ ಸೇರಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಸೇತುವೆ ಬಳಿ ಶ್ವಾನ ಹೊರಬರಲಾರದೆ 4 ದಿನ ಹೊರಬರಲು ಆಗದೆ ಸಿಕ್ಕಿಕೊಂಡಿತ್ತು. ಮಲಪ್ರಭಾ ಪ್ರವಾಹಸುರನಿಂದ ಕೊನೆಗೂ ಪ್ರಾಣ ಉಳಿಸಿಕೊಂಡ ನಾಯಿ ಈಜಿ ದಡ ಸೇರುವಷ್ಟರಲ್ಲಿ ಹೈರಾಣಾಗಿದೆ. ಮಲಪ್ರಭಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಗಂಜಿಹಾಳ ಗ್ರಾಮ ಜಲಾವೃತವಾಗಿದೆ. ಈಗಾಗಲೇ ಗ್ರಾಮದ ಮನೆಯೊಳಗೆ 3 ಅಡಿಯಷ್ಟು ನೀರು ನುಗ್ಗಿದ್ದು ಜನರು ಮನೆ ಬಿಟ್ಟು ಸುರಕ್ಷತಾ ಸ್ಥಳಕ್ಕೆ ಹೊರಟಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ಗಂಟು ಮೂಟೆ ಸಮೇತ ಕೃಷಿ ಉಪಕರಣ ಹಾಗೂ ಪೈಪ್ಗಳನ್ನು ಹೊತ್ತು ರೈತರು ಸಾಗುತ್ತಿದ್ದಾರೆ. ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿರುವುದರಿಂದ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಿರ್ಜಿ ಗ್ರಾಮದೊಳಗೆ ನೀರು ನುಗ್ಗಿದೆ. ಮಿರ್ಜಿ ಗ್ರಾಮದೊಳಗೆ 1 ಅಡಿಯಷ್ಟು ನೀರು ತುಂಬಿರುವುದರಿಂದ ಜನರು ಸಹಜವಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲಗಾದಲ್ಲಿ ನಿರಂತರ ಸುರಿಯುತ್ತಿರುವ ಮಹಾಮಳೆಗೆ ವ್ಯಕ್ತಿ ಬಲಿಯಾಗಿದ್ದಾನೆ. ಭಾರಿ ಮಳೆಯ ಪರಿಣಾಮ ಮನೆ ಕುಸಿದಿದ್ದರಿಂದ 70 ವರ್ಷದ ಕಲ್ಲಪ್ಪ ಪರಗೌಡರ ಎಂಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಮಳೆಯಿಂದ ಮನೆಯ ಗೋಡೆ ಶಿಥಿಲಗೊಂಡಿತ್ತು. ಹೀಗಾಗಿ ರಾತ್ರಿ ಗೋಡೆ ಕುಸಿದು ಬಿದ್ದ ಪರಿಣಾಮ ಮನೆಯಲ್ಲಿ ಮಲಗಿದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಳುಗಿ 4 ನದಿ ಪಾಲು ಪ್ರಕರಣದಲ್ಲಿ ಜಿರಾಲ ಜಲಾಶಯದ ಹಿನ್ನೀರಿನಲ್ಲಿ 2 ಮಹಿಳೆಯರ ಶವ ಪತ್ತೆಯಾಗಿದೆ. ರಾಯಚೂರು ತಾಲೂಕಿನ ಕುರವಕುಲ್ ಗ್ರಾಮದ 4 ನೀರು ಪಾಲಾಗಿದ್ರು. ತೆಲಂಗಾಣದ ಮಕ್ತಲಗೆ ತೆರಳಿ ವಾಪಸ್ಸಾಗ್ತಿದ್ದ ತೆಪ್ಪ ಮುಳುಗಿತ್ತು. ಸದ್ಯ ತೆಲಂಗಾಣ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದ್ದು ಇನ್ನಿಬ್ಬರ ಶೋಧ ಕಾರ್ಯ ಮುಂದುವರೆದಿದೆ. ರಾತ್ರಿಯಿಡೀ ಸುರಿದ ಮಳೆಯಿಂದಾಗಿ ಹುಬ್ಬಳ್ಳಿಯ ಬಮ್ಮಾಪುರ ಹಂಚಾಟಿ ಓಣಿಯಲ್ಲಿದ್ದ ಮನೆ ಕುಸಿದಿದೆ. ಮನೆಯ ಮುಂಭಾಗ ಬೀಳ್ತಿದ್ದಂತೆ ಹಿಂದಿನ ಬಾಗಿಲಿನಿಂದ ಮನೆ ಮಂದಿ ಓಡಿ ಹೊರಬಂದಿದ್ರು. ಮನೆಯಲ್ಲಿ ವಾಸವಿದ್ದ ಜನರ ಸಮಯ ಪ್ರಜ್ಞೆಯಿಂದ 5 ಮಂದಿ ಅನಾಹುತದಿಂದ ಪಾರಾಗಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಾಗ್ತಿರುವುದರಿಂದ ಘಟಪ್ರಭಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಈ ಪರಿಣಾಮ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಡಿಬಟ್ಟಿ ಗ್ರಾಮಕ್ಕೆ ನಡುಗಡ್ಡೆಯಂತಾಗಿದೆ. ಹೀಗಾಗಿ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳಿದ ವೇಳೆ ಗ್ರಾಮಕ್ಕೆ ಕಳ್ಳರು ನುಗ್ಗುವ ಭೀತಿಯಿಂದ ಗ್ರಾಮದಲ್ಲೇ 9 ಮಂದಿ ಉಳಿದುಕೊಂಡಿದ್ರು. ಆದರೆ ಈಗ ಇಡೀ ಗ್ರಾಮವನ್ನು ನೀರು ಸುತ್ತುವರೆದಿರುವುದರಿಂದ ಆ 9 ಮಂದಿ ಕಟ್ಟಡದ ಮೇಲೆ ನಿಂತು ಕೈ ಮಾಡುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೃಷ್ಣಾ, ದೂದಗಂಗಾ ಹಾಗೂ ಹಿರಣ್ಯಕೇಶ ನದಿಗಳು ಉಕ್ಕಿ ಹರಿಯುತ್ತಿರುವುದರಿಂದ ಕೃಷ್ಣಾ ನದಿ ತೀರದ ಜನರಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಅಲ್ಲದೆ ದೂದಗಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಸದಲಗ ಬೋರಗಾವ ಸೇತುವೆ ಮುಳುಗಡೆಯಾಗಿದೆ. ಇದುವರೆಗೂ ಮಹಾಮಳೆಯಿಂದ ಚಿಕ್ಕೋಡಿ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 10 ಸೇತುವೆಗಳು ಜಲಾವೃತವಾಗಿವೆ. ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿರುವುದರಿಂದ ಚಿಕ್ಕಪಡಸಲಗಿ ಬ್ಯಾರೇಜ್ಗೆ ನೀರು ಬರ್ತಿದ್ದು ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿಗೆ ಡಿಸಿಎಂ ಗೋವಿಂದ ಕಾರಜೋಳ ಭೇಟಿ ನೀಡಿ ಪರಿಶೀಲಿಸಿದರು. ತುಂಗಭದ್ರಾ ಜಲಾಶಯದಿಂದ ನದಿಗೆ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡುತ್ತಿರುವುದರಿಂದ ರಾಯಚೂರು ಜಿಲ್ಲೆಯ ಸಿಂಧನೂರ ಮತ್ತು ಮಾನವಿ ತಾಲೂಕಿನ ನದಿ ದಂಡೆಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಬಿಚ್ಚಾಲಿ, ಮುಕುಂದ, ಧಡೆಸುಗೂರ ಭಾಗದಲ್ಲಿ ಪ್ರವಾಹದ ಆತಂಕ ಎದುರಿಸುತ್ತಿದ್ದಾರೆ. ಹೀಗಾಗಿ ನದಿ ಪಾತ್ರದತ್ತ ತೆರಳದಂತೆ ದೇವಸ್ಥಾನದ ಮೈಕ್ನಲ್ಲಿ ಅನೌನ್ಸ್ ಮಾಡಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದ ಪರಿಹಾರ ಕೇಂದ್ರದಲ್ಲಿ ಮಹಿಳೆಯರು ಕಿತ್ತಾಡಿಕೊಂಡಿದ್ದಾರೆ. ಕಸಗುಡಿಸುವ ವಿಚಾರಕ್ಕೆ ಮಹಿಳೆಯರು ಗಲಾಟೆ ಮಾಡಿಕೊಂಡಿದ್ದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ರು. ಕೊನೆಗೆ ಸ್ಥಳಕ್ಕೆ ಆಗಮಿಸಿದ ನೋಡೆಲ್ ಅಧಿಕಾರಿಗಳು ಮಹಿಳೆಯರ ಮಧ್ಯದ ಜಗಳ ಬಿಡಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವುದರಿಂದ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿದೆ. ಹೀಗಾಗಿ ನದಿ ಪಾತ್ರದ ಸ್ಥಳಗಳಿಗೆ ಹೋಗದಂತೆ ಜನರಿಗೆ ಸೂಚನೆ ನೀಡಲಾಗಿದೆ. 1633 ಅಡಿ ಸಾಮರ್ಥ್ಯ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದು 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ನದಿಗೆ ಬಿಟ್ಟರೆ ಹೆಚ್ಚು ಹಾನಿ ಸಾಧ್ಯತೆ ಇದೆ. ಮಲಪ್ರಭಾ ಹಾಗೂ
ಬೆಣ್ಣೆಹಳ್ಳ ಪ್ರವಾಹದ ಹಿನ್ನೆಲೆಯಲ್ಲಿ ಹೊಳೆಹಡಗಲಿ ಹಾಗೂ ಅಮರಗೋಳ ಗ್ರಾಮದಲ್ಲಿ ಹಲವು ಮನೆಗಳು ಜಲಾವೃತವಾಗಿದೆ. ಅಲ್ಲದೆ ಜಮೀನುಗಳಿಗೂ ನೀರು ನುಗ್ಗಿದ್ದು ಆತಂಕದಲ್ಲಿ ಗ್ರಾಮಸ್ಥರು ಕಾಳಜಿ ಕೇಂದ್ರಕ್ಕೆ ತೆರಳಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ 1,10,10,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಈ ಪರಿಣಾಮ ಮಾನ್ವಿ ತಾಲೂಕಿನ ರಜಲಬಂಡ ಜಲಾಶಯ ಭರ್ತಿಯಾಗಿದ್ದು ಭತ್ತದ ಗದ್ದೆಗಳಿಗೆ ನೀರು ನುಗ್ಗಿದೆ. ತಿರುವುನಾಲಾ ಯೋಜನೆಯ ತಡೆಗೋಡೆ ಮೇಲಿಂದ ನೀರು ಹರಿದು ಬರ್ತಿದ್ದು ನದಿ ದಡದಿಂದ ಪಂಪ್ಸೆಟ್ಗಳನ್ನು ರೈತರು ಸ್ಥಳಾಂತರ ಮಾಡುತ್ತಿದ್ದಾರೆ. ಕೃಷ್ಣಾ ಜೊತೆ ಭೀಮಾ ನದಿಯಲ್ಲೂ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭೀಮಾ ನದಿಗೆ ಭಾರೀ ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿಯುತ್ತಿರುವುದರಿಂದ ನದಿ ಪಕ್ಕದಲ್ಲಿರುವ ದೇಗುಲಗಳಿಗೆ ನೀರು ನುಗ್ಗಿದೆ. ಅಂಗಳೇಶ್ವರ ಹಾಗೂ ಆಂಜನೇಯನ ದೇಗುಲ ಸಂಪೂರ್ಣ ಮುಳುಗಡೆಯಾಗಿದೆ. ಹೀಗಾಗಿ ಭಕ್ತರು ದೂರದಿಂದಲೇ ಕೈಮುಗಿದು ಹಿಂತಿರುಗುತ್ತಿದ್ದಾರೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಘಟಪ್ರಭಾ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಹೀಗಾಗಿ ಹಿಡಕಲ್ ಜಲಾಶಯದ 10 ಗೇಟ್ಗಳಿಂದ 40,000 ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತಿದೆ. ಇದರಿಂದ ಗೋಕಾಕ್ ನಗರ ಸೇರಿದಂತೆ ಗೋಕಾಕ್ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಮುಳುಗುವ ಭೀತಿ ಎದುರಾಗಿದೆ. ಅಬ್ಬರಿಸಿ ಹರಿಯುತ್ತಿರೋ ಮಲಪ್ರಭಾ ನದಿಗೆ ಶಾಂತಿ ಪೂಜೆ ಮಾಡಲಾಗಿದೆ. ಮಲಪ್ರಭಾ ನದಿಗೆ ಹುಂಡಿ ತುಂಬಿ ಸುಮಂಗಲಿಯರು ಪೂಜೆ ಸಲ್ಲಿಸಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮ ಬಳಿಯ ಮಲಪ್ರಭಾ ನದಿಗೆ ಕುಪ್ಪಸ, ಬಳೆ, ಹಣ್ಣು, ಹೂವು ಅರ್ಪಿಸುವ ಮೂಲಕ ಪೂಜೆ ನೆರವೇರಿಸಿದ್ದಾರೆ. ಗಂಗಾ ಮಾತೆ ನಿನ್ನ ಪ್ರತಾಪ ನಿಲ್ಲಿಸು, ಶಾಂತಳಾಗು ಎಂದು ಮಹಿಳೆಯರು ಪ್ರಾರ್ಥನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮೇಳವಂಕಿ ಗ್ರಾಮದ ಪರಿಹಾರ ಕೇಂದ್ರದಲ್ಲಿ ಬಾಣಂತಿಯರು ಹಾಗೂ ಗರ್ಭಿಣಿಯರು ಕಣ್ಣೀರು ಹಾಕಿದ್ದಾರೆ. ಬಿಸಿಯಾದ ಊಟ, ಬೆಚ್ಚಗಿನ ಸ್ಥಳದಲ್ಲಿರಬೇಕಾದ ನಾವು ಪ್ರವಾಹದಿಂದ ಬೀದಿಗೆ ಬಂದಿದ್ದೇವೆ ಎಂದು ಕಣ್ಣೀರು ಹಾಕಿದ್ದಾರೆ. ಬಾಗಲಕೋಟೆ ಚಿಕ್ಕನಸಬೆ ಗ್ರಾಮದಲ್ಲಿ ಸೃಷ್ಟಿಯಾಗಿದ್ದ ನಡುಗಡ್ಡೆಯಲ್ಲಿ 15 ಕೋತಿಗಳು ಸಿಕ್ಕಿಕೊಂಡು ಪರದಾಡ್ತಿದ್ವು. ಆ 15 ಕೋತಿಗಳ ರಕ್ಷಣಾ ಕಾರ್ಯಾಚರಣೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಲಪ್ರಭಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದರಿಂದ ಗ್ರಾಮಗಳಿಗೆ ಹಾಗೂ ಹೊಲ ಗದ್ದೆಗಳಿಗೆ ನೀರು ನುಗ್ಗಿದೆ. ಇದರ ಪರಿಣಾಮ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಚಿಕ್ಕನಸಬಿ ಗ್ರಾಮ ನಡುಗಡ್ಡೆಯಾಗಿತ್ತು. ಇದೇ ನಡುಗಡ್ಡೆಯಲ್ಲಿ ಕಳೆದ 2 ದಿನಗಳಿಂದ 15ಕ್ಕೂ ಹೆಚ್ಚು ಕೋತಿಗಳು ಸಿಕ್ಕಿಕೊಂಡಿದ್ವು. ಚಿಕ್ಕನಸಬಿ ಗ್ರಾಮದಲ್ಲಿ ನೀರಿನ ಪ್ರಮಾಣ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಆ ಬೆಳೆ ಎಲ್ಲ ಜಲಾವೃತವಾಗಿ ಆ ಒಂದು ನೀರಿನ ಪ್ರಮಾಣ ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ ಅಲ್ಲಿ ನಡುಗಡ್ಡೆ ಒಂದು ಸೃಷ್ಟಿಯಾಗಿದೆ. ಆ ನಡುಗಡ್ಡೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮಂಗಗಳು ಸಿಲುಕಿ ಹಾಕಿಕೊಂಡು ನರಳಾಡುತ್ತಿರುವಂತಹ ದೃಶ್ಯವನ್ನ ಇಲ್ಲಿ ನಾವು ಕಾಣ್ತಾ ಇರಬಹುದು. ಯಾಕಂತಂದ್ರೆ ಕಳೆದ 2 ದಿನಗಳಿಂದ ಅದೇ ಒಂದು ಜಾಗದಲ್ಲಿನೇ ಸುಮಾರು 15ಕ್ಕೂ ಹೆಚ್ಚು ಮಂಗಗಳು ಕುಳಿತುಕೊಂಡಿರುವಂತದ್ದು. ಯಾಕಂತಂದ್ರೆ ನೀರಿನ ರಭಸ ಸಾಕಷ್ಟು ಜೋರಾಗಿದೆ ಮತ್ತು ಅಲ್ಲಿಂದ ಅವರಿಗೆ ಆ ಮಂಗಗಳಿಗೆ ಬೇರೆ ಕಡೆ ಹಾರಿಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಪಕ್ಕದಲ್ಲಿ ಯಾವುದೇ ಗಿಡ ಮರಗಳಿರೋದಿಲ್ಲ. ಹೌದು, ಈ ನಡುಗಡ್ಡೆಯಲ್ಲಿ 15ಕ್ಕೂ ಹೆಚ್ಚು ಕೋತಿಗಳು ಸಿಕ್ಕಿಕೊಂಡಿದ್ವು. ಆದರೆ ಅವುಗಳನ್ನ ರಕ್ಷಣೆ ಮಾಡೋಕೆ ಗ್ರಾಮಸ್ಥರೇ ಮುಂದಾಗಿದ್ರೂ ಸಾಧ್ಯ ಆಗಿರಲಿಲ್ಲ. ಯಾಕಂದ್ರೆ ಗ್ರಾಮಸ್ಥರ ಬಳಿ ಕೋತಿಗಳ ರಕ್ಷಣೆ ಮಾಡೋಕೆ ಸರಿಯಾದ ಸಲಕರಣೆಗಳು ಇರಲಿಲ್ಲ. ಹೀಗಾಗಿ ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿತ್ತು. ಅದನ್ನ ನಾವು ಏನ್ರ ಇದನ್ನ ತೆಗಿಬೇಕಂದ್ರೆ ನಮಗೇನೋ ಚಾನ್ಸ್ ಇಲ್ಲ. ನೀರು ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿ ಐತಿ, ಏನು ಮಾಡಕ್ಕಾಗಲ್ಲ. 3 ದಿನಗಳ ಬಳಿಕ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕಾರ್ಯಾಚರಣೆ ಆರಂಭ ಮಾಡಿದ್ರು. 6 ರಿಂದ 7 ಜನರ ತಂಡ ರಬ್ಬರ್ ಬೋಟ್ ಹಾಗೂ ನೆಚ್ಚಣಿಕೆ ಮೂಲಕ ಕೋತಿಗಳಿಗೆ ಆಹಾರ ನೀಡೋಕೆ ತೆರಳಿದ್ರು. ಆದರೆ ಅಗ್ನಿಶಾಮಕ ದಳ ಸಿಬ್ಬಂದಿ ತೆರಳುವ ವೇಳೆಗಾಗಲೇ ಕೆಲವು ಕೋತಿಗಳು ಬೇರೆ ಕಡೆ ಪಲಾಯನ ಮಾಡಿದ್ವು. ಪ್ರಮುಖವಾಗಿ ಹೇಳಬೇಕಂದ್ರೆ ಇಲ್ಲಿ ಬರ್ತಾ ಇರೋ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಏನು ಸುಮಾರು 2 ದಿನಗಳಿಂದ ನಡುಗಡ್ಡೆಯಲ್ಲಿ ಮಂಗಗಳು ಸಿಲುಕಿ ಹಾಕಿದ್ದು ಅವುಗಳನ್ನ ರಕ್ಷಣೆ ಮಾಡಬೇಕಂತ ಅವುಗಳಿಗೆ ಆಹಾರವನ್ನ ತೆಗೆದುಕೊಂಡು ಹೋಗಿದ್ರು. ಅದರಲ್ಲಿ ಸ್ಥಳಕ್ಕೆ ಹೋದಾಗ ಅಂದ್ರೆ ನಾವು ಬೆಳಿಗ್ಗೆ ನೋಡಿದಾಗ ಸುಮಾರು ಒಂದು 15ಕ್ಕೂ ಹೆಚ್ಚು ಮಂಗಗಳಿದ್ವು. ಆದರೆ ಸ್ಥಳಕ್ಕೆ ಹೋದಾಗ ಅಲ್ಲಿ 4 ರಿಂದ 5 ಮಂಗಗಳು ಮಾತ್ರ ಇದ್ವು ಅಂತ ಮಾತನ್ನ ಈಗಾಗಲೇ ಅಧಿಕಾರಿಗಳು ತಿಳಿಸಿರುವಂತದ್ದು. ಅಗ್ನಿಶಾಮಕ ದಳ ಸಿಬ್ಬಂದಿ ಕಂಡು ಉಳಿದ 4-5 ಕೋತಿಗಳು ಭೀತಿಗೆ ಒಳಗಾಗಿದ್ವು. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೋತಿಗಳು ಬೋಟ್ಗೆ ಬರಲಿಲ್ಲ. ಹೀಗಾಗಿ ವಿಧಿ ಇಲ್ಲದೆ ಹಿಂತಿರುಗಬೇಕಾಯಿತು. ಆದ್ರೆ ನದಿ ನೀರು ತಗ್ಗಿದ ಬಳಿಕ ಉಳಿದ ಕೋತಿಗಳು ಕೂಡ ಹಾರಿ ಗಿಡಗಂಟಿಗೆ ಸೇರಿಕೊಂಡಿದ್ರಿಂದ ಮಂಕಿ ಕಾರ್ಯಾಚರಣೆಯನ್ನ ಮುಕ್ತಗೊಳಿಸಲಾಯಿತು. ರವಿಮುಖಿ, TV9 ಬಾಗಲಕೋಟೆ. ಒಂದೆಡೆ ಘಟಪ್ರಭೆಯ ಆರ್ಭಟಕ್ಕೆ ಜನ ಕಂಗಾಲಾಗಿದ್ದಾರೆ. ಇನ್ನೊಂದೆಡೆ ಇದೇ ಘಟಪ್ರಭೆ ಕಲ್ಲಿನ ಹಾಸಿಗೆ ಮೇಲೆ ಹಾಲ್ನೊರೆಯಂತೆ ಉಕ್ಕಿ ಧುಮ್ಮಿಕ್ಕುತ್ತಿದ್ದಾಳೆ. 180 ಅಡಿಯಿಂದ ಧುಮ್ಮಿಕ್ಕುವ ಈ ಜಲಪಾತ ನೋಡುಗರ ಕಣ್ಮನ ಸೆಳೆದಿದೆ. ಹಾಲ್ನೊರೆಯಂತೆ ಧುಮ್ಮುಕ್ಕುತ್ತಿರುವ ಘಟಪ್ರಭೆ ಜಾರುಗಲ್ಲಿನ ಮೇಲೆ ನುಸುಳಿಕೊಂಡು ಬರುವ ರೀತಿಯೇ ಅದ್ಭುತ.
120 ಅಡಿ ಮೇಲಿಂದ ಧುಮ್ಮುಕ್ಕುವ ದೃಶ್ಯ ಕಣ್ಣಿಗೆ ಹಬ್ಬವೋ ಹಬ್ಬ. ಕುಂದಾನಗರಿಯಲ್ಲಿ ಪ್ರವಾಹದ ಆರ್ಭಟ ಒಂದೆಡೆಯಾದ್ರೆ ಇನ್ನೊಂದೆಡೆ ಗೋಕಾಕ್ ಫಾಲ್ಸ್ನ ರಮಣೀಯತೆ ಮತ್ತೊಂದೆಡೆ. ಘಟಪ್ರಭೆಯ ಆರ್ಭಟಕ್ಕೆ ಸದ್ಯ ಗೋಕಾಕ್ ಫಾಲ್ಸ್ ಮೈದುಂಬಿಕೊಂಡು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಹಿಡಕಲ್ ಜಲಾಶಯದಿಂದ 40,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು ಗೋಕಾಕ್ ಫಾಲ್ಸ್ ಉಕ್ಕಿ ಹರಿಯುತ್ತಿದೆ. ಭಾರತದ ಮಿನಿ ನಯಾಗಾರ ಎಂದೇ ಖ್ಯಾತಿ ಹೊಂದಿರುವ ಗೋಕಾಕ್ ಫಾಲ್ಸ್ ಇದೀಗ ಅದ್ಭುತವಾಗಿ ಕಾಣಿಸುತ್ತಿದೆ. ಪ್ರತಿ ವರ್ಷ ಇದೇ ಸಂದರ್ಭದಲ್ಲಿ ಸಾಕಷ್ಟು ಪ್ರವಾಸಿಗರು ಜಲಪಾತದ ಜಲವೈಭವ ಕಣ್ತುಂಬಿಕೊಳ್ಳಲು ಆಗಮಿಸುತ್ತಿದ್ರು. ಆದರೆ ಕೊರೋನಾ ಮತ್ತು ಪ್ರವಾಹ ಭೀತಿ ಹಿನ್ನೆಲೆ ಬೆರಳೆಣಿಕೆಯಷ್ಟು ಪ್ರವಾಸಿಗರು ಮಾತ್ರ ಭೇಟಿ ನೀಡುತ್ತಿದ್ದಾರೆ. ಗೋಕಾಕ್ ಫಾಲ್ಸ್ನಲ್ಲಿ ನೀರು ಹಾಲಿನ ನೊರೆಯಂತೆ ಧುಮ್ಮುಕ್ಕುತ್ತಿದ್ದು ನೋಡುಗರ ಕಣ್ಣಿಗೆ ಮುದ ನೀಡುತ್ತಿದೆ. ಪ್ರವಾಸಿಗರಿಲ್ಲದೆ ಒಂದು ಹಂತದಲ್ಲಿ ಒಂದು ಫಾಲ್ಸ್ ಹೊರಭಾಗದಲ್ಲಿ ಬಿಕೋ ಅಂತ ಇದ್ರೆ ಒಳಭಾಗದಲ್ಲಿ ಮಾತ್ರ ನೀರು ಒಂದು ನೋಡುಗರಿಗೆ ರೋಮಾಂಚನವನ್ನ ಕೊಡ್ತಾ ಇರುವಂತದ್ದು ಸುಳ್ಳಲ್ಲ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಗೋಕಾಕ್.